ಭಾಳ ಸಂತೋಷ ಆಗ್ತಾ ಇದೆ. ಮಾತಾಡ್ತಾ ಇಲ್ಲ ನಮ್ಮ ಪುಷ್ಪ ಅವ್ರು ಮಾತಾಡೋದು ಕೇಳಿ. ಹೆಣ್ಮಕ್ಳು ಸ್ಟ್ರಾಂಗ್ ಊರು ಅಂದಮೇಲೆ ಗಂಡು ಮಕ್ಕಳಿಗೆ ಮಾತಾಡೋ ಅವಕಾಶ ಇದೆಲ್ಲ ಗೊತ್ತಿಲ್ಲ. ಆದರೂ ಕೂಡ ನಮ್ಮ ನಾರಾಯಣ ಗೌಡ ಹೇಳಿದಂಗೆ ಹೆಣ್ಮಕ್ಳು ಇದರಲ್ಲಿ ಈ QPL ಅನ್ನೋದು ಮಾಡ್ತಾ ಇರೋದು ನಿಜವಾಗ್ಲೂ ಭಾಳ ಸಂತೋಷ ವಿಚಾರ. ಯಾಕಂದರೆ ಯಾವುದೇ ಒಂದು ಕ್ರೀಡೆ ಆಗಲಿ ಶುರುವಿನಲ್ಲಿ ಮಾಡೋದು ಭಾಳ ತೊಂದರೆ ಆಗುತ್ತೆ. ಬಟ್ ಇಲ್ಲಿ ಏನೋ ಒಂದು ದೈವಗಳಿದೆ. ಖಂಡಿತ ಇಲ್ಲಿ ಈ QPL ಏನು ಮಾಡ್ತಾ ಇದ್ರು ಖಂಡಿತ ರಾಷ್ಟ್ರ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ವೇದಿಕೆ ಆಗುತ್ತೆ ಅಂತ ಖಂಡಿತ ನಾನು ಸಂಪೂರ್ಣ ನಂಬಿಕೆ ಇದೆ. ಯಾಕಂದರೆ ಮಹೇಶ್ ಕುಮಾರ್ ಅವರಿಗೆ ಒಳ್ಳೆ ಹೃದಯ ಶ್ರೀಮಂತಿಕೆ ಇದೆ. ಅವರ ಭಾವನೆಗಳು, ಅವರ ಚಿಂತನೆಗಳು, ಅದು ಬೆಲೆ ಕೊಡುವಂಥ ಕೆಲಸ ಅವ್ರಿಗೆ ಎಂಟೈರ್ ಟೀಮ್. ನನಗೆ ಕರೆದಾಗ ಭಾಳ ಸಂತೋಷ, ಆಶ್ಚರ್ಯಪಟ್ಟು ಏನು QPL ಮಾಡ್ತಾರೆ ಅಂತ. ಇಲ್ಲಿ ಬಂದರೆ ಅರ್ಥ ಆಯಿತು ಹೆಣ್ಮಕ್ಳು ಎಷ್ಟು ಸ್ಟ್ರಾಂಗ್ ಇದ್ದಾರೆ ಅಂತ. ಎಂಥ ಪ್ರತಿಭಾನ್ವಿತ ಇಂಡಿಯನ್ ಕ್ರಿಕೆಟ್ ಕರ್ಕೊಂಡಿದ್ದೀರಾ. ಇಬ್ಬರು ಪ್ಲೇಯರ್ಸ್ ಇದ್ದಾರೆ. ದ ಬೇಸಿಕ್ ನಮ್ಮ ಪುಷ್ಪ ಮೇಡಮ್ ಹೇಳಿದ್ರು ಆಗಿನ ಕಾಲದಲ್ಲಿ ಕ್ರಿಕೆಟ್ಗೆ ಎಷ್ಟು ಕಷ್ಟ ಆಯಿತು, ಯಾವ ಥರ ಕಷ್ಟಪಟ್ಟು ಟ್ರೈನಲ್ಲಿ ಟಾಯ್ಲೆಟಲ್ಲಿ ಅವರು ಏನು ಲಗೇಜ್ಗಳನ್ನ ಹಿಡ್ಕೊಂಡ್ಬಿಟ್ಟು ಹೋಗಿ ಈರುಳ್ಳಿ ತಲೆ ಹಿಡ್ಕೊಂಡ್ಬಿಟ್ಟು ಚೋಪೆ ಹಾಕೊಂಡು ಮಾಡೋವಂಥ ಒಂದು ಹೆಣ್ಮಕ್ಳಿಗೆ ಕೊಟ್ಟು ನೀವು ಮಾಡ್ತಾ ಇದ್ರಲ್ಲ. ಹೆಣ್ಮಕ್ಳು ಶಕ್ತಿ ದೇವತೆಗಳು. ಆ ಶಕ್ತಿ ದೇವತೆ ಆಶೀರ್ವಾದ, ಬೆಂಬಲ ನಿರಂತರ ಮಹೇಶ್ ಕುಮಾರ್ ಇರುತ್ತೆ. ಖಂಡಿತ ಅವರು ಈ ಏನು ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದ್ದೂರಿ ಆಗಿರುತ್ತೆ. ನಾನು ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲೂ ಕೂಡ ನಾನು ನೋಡಿ ಭಾಳಷ್ಟು ಕಪ್ಪುಗಳಾಗ್ತವೆ. ಇದು ಸ್ವಾರ್ಥ ಇಲ್ಲ. ಸ್ವಾರ್ಥದಿಂದ ಮಾಡಿದಾಗ ಯಾವತ್ತೂ ಒಳ್ಳೆಯದಾಗಲ್ಲ. ಈಗ ಒಂದು ವಿಚಾರ ತುಂಬ ಚೆನ್ನಾಗಿದ್ರು, ನಮ್ಮ ಪ್ರಮೋದ್ ಶೆಟ್ರು ಕನ್ನಡದ ಕಂಡಂಥ ಒಂದು ಪ್ರತಿಭಾವಂತ ನಟ, ತನ್ನದೇ ಆದ ಶೈಲಿನಲ್ಲಿ, ತನ್ನದೇ ಆದ ವ್ಯಕ್ತಿತ್ವದಲ್ಲಿ ತನ್ನದೇ ಆದ ಹೆಸರನ್ನು ಗಳಿಸ್ಕೊಂಡಂತ ಹಂತ ಬೆಳೆದು ಕರ್ನಾಟಕದ ಮೂಲೆ ಹೆಸರಾದ ವ್ಯಕ್ತಿ ಪ್ರಮೋದ್ ಶೆಟ್ರು. ರಂಗ ಸೌರಭ ಅನ್ನೋದು ರಂಗಭೂಮಿ ಇಲ್ಲ, ಸಿನಿಮಾ ಇಲ್ಲ. ಕೋಳಿಯಿಂದ ಮೊಟ್ಟೆಯಿಂದ ಕೋಳಿ ಅಂತ ಹೇಳ್ತಾರೆ ಪೊಲೀಸ. ರಂಗಭೂಮಿ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ನಾನು ಕೊಟ್ಟ ಸಾಕಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟೆ. ಬಹುಶಃ ಓಡೋ ಕುದುರೆ ಮೇಲೆ ಲಗಾಮ್ ಕೊಡೋದು ಬಹಳ ಈಸಿ. ಓಡೋರೋ ಕುದುರೆ ಮೇಲೆ ಅಂದ್ರೆ ಹೆಣ್ಮಕ್ಳು ಸ್ಟ್ರಾಂಗ್ ಇದ್ದೀರ. QPL ಅಂತ ಇದು ಒಂದು ಕಾರ್ಯಕ್ರಮ ನೋಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದು ನಿಜವಾಗ್ಲೂ ದೊಡ್ಡ ಶ್ಲಾಘನೀಯ. ಅದಕ್ಕೆ ಎಷ್ಟು ಕಷ್ಟಪಟ್ಟೆ ಒಂದು ತಿಂಗಳಿಂದ ನಾನು ನೋಡ್ದೆ, ನನಗೆ ಗೊತ್ತಿಲ್ಲ. ನಮ್ಮ ಏನು ಪ್ರೇಮ್ ಕುಮಾರ್, ನಮ್ಮ ಸಂತೋಷ್ ಆತ್ಮೀಯ ಸಿನಿಮಾಗಳಲ್ಲಿ ಕೂಡ ಅವರು ಬಹಳ ವರ್ಕ್ ಮಾಡಿದೆ. ನಾನು ಬಹಳ ಹೊಸಬರಿಗೆ, ಹೊಸ ಕಲಾವಿದರಿಗೆ ನಾನು ಸಹಾಯ ಮಾಡಿ ಬಹಳಷ್ಟು ಕೋಟ್ಯಾಂತರ ಕಳ್ಕೊಂಡು ಕೂಡ ಇವತ್ತು ಕೋಟಿಗಳು ಕಳೆದಿದ್ದೀನಿ. ಹೊಸ ಪ್ರತಿಭೆ ಅವಕಾಶ ಕೊಟ್ಟು ಆದರೂ ಕೂಡ ಇದು ಗಟ್ಟಿಯಾಗಿ ನಿಂತಿರೋ ಕಾರಣ ಕರ್ನಾಟಕ ಜನರ ಆಶೀರ್ವಾದ, ಬೆಂಬಲಿಂದ ನಿಂತುಕೊಂಡು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಸ್ಥಾನಕ್ಕೆ ಬಂದಿದ್ದೀನಿ ಅಂದ್ರೆ ಅದು ಜನರು ಕೊಟ್ಟ ಗೌರವ. ನಮ್ಮ ಹಿರಿಯ ನಿರ್ಮಾತ ಕೆ ಮಂಜೂರು ಇಲ್ಲೇ ಇದ್ದಾರೆ, ನನಗಿಂತ ಸೀನಿಯರ್ ಅವರು. ಎಲ್ಲ ಅರ್ಹತೆಗಳಿದ್ರು ಕೂಡ ಅವರಿಗೆ ಅಧ್ಯಕ್ಷ ನನಗೆ ಬಿಟ್ಕೊಟ್ಟು ನೀನು ಅಧ್ಯಕ್ಷ ಆಗುವಂತ ನನಗೆ ಒಂದು ಅವಕಾಶ ಮಾಡಿಕೊಟ್ಟಂತ ವ್ಯಕ್ತಿಯವರು ಬಿಟ್ಕೊಟ್ರು. ಚುನಾವಣೆ ಕಣದಬೇಕಾಗಿತ್ತು, ಸುರೇಶ್ ನೀನು ಅಧ್ಯಕ್ಷ ಆಗಿ ಅರ್ಹತೆ ಇದೆ, ನಿನಗೆಲ್ಲ ಅದರ ಕ್ವಾಲಿಟಿ ಇದೆ ಅಂತ. ಅದು ನೋಡಿ ನನಗೆ ಮಹೇಶ್ ಕುಮಾರ್ ಅವರು ಖಂಡಿತ ಅವರು ನಮ್ಮಿಂದ ಯಾವುದೇ ಥರ ಸಹಕಾರ ಬೇಕು ಅಂದರೆ 24/7 ನಮ್ಮ ನಾರಾಯಣಗೌಡ ಹೇಳಿದಂಗೆ ಈಗಾಗಲೇ ಕನ್ನಡ ಪರ ಸಂಘಟನೆ ಹೋರಾಟ ಮಾಡ್ತಾರೆ. ಕನ್ನಡ ನೆಲ, ಜಲ, ಭಾಷೆ ಬಗ್ಗೆ ಹೋರಾಟ ಮಾಡಿ ಅವ್ರದೇ ಆದ ವರ್ಚಸ್ಸು ತಗೊಂಡ್ರು ನಾರಾಯಣಗೌಡರು. ಅಂಥವ್ರ ಗೈಡಿಯಲ್ಲಿ ನೀವು ಇವತ್ತು ಗೌರವಾನ್ವಿತ ಅಧ್ಯಕ್ಷರಾಗಿರೋದು ಭಾಳ ಸಂತೋಷ. ನನಗೆ ಗೊತ್ತಿರಲಿಲ್ಲ, ಈಗ ತಾನೇ ನಿಮ್ಮ ಬಯಲನ್ನೇ ಗೊತ್ತಾಯಿತು. ಖಂಡಿತ ಮುಂದಿನ ಭಾಳ ದೊಡ್ಡ ಭವಿಷ್ಯ. ನೋಡಿ ಅವ್ರು ಮಾತಿಲ್ಲ, ತೆರೆಯ ಮೇರೆಯ ನಾಯಕ. ನಾವು ತೆರೆಯ ಮುಂದೆ ನಾಯಕರಾಗುತ್ತೆ, ತೆರೆಯ ಮೇರೆಯ ನಾಯಕ ನಿರ್ಮಾಪಕರು ನಾವು. ಈ ಥಿಯೇಟರ್ ಬಂದ್ಮೇಲೆ ಗೆದ್ದ ಮೇಲೆ ಹೀರೋಗಳು ಮರ್ತ್ಬಿಡ್ತಾರೆ. ಪ್ರಮೋದ್ ಶೆಟ್ಟಿ ಬೇಕಾ ಮಾಡ್ಕೋಬೇಡಿ. ಯಾವತ್ತು ಪ್ರತಿಭೆಗಳು ಗೌರವಿಸೋದು ಜನದ ಮಧ್ಯೆ ಬಂದಾಗ ನಾವು ಯಾವತ್ತಾರ ಏನೋ ಕರೆದ ದಯವಿಟ್ಟು ಬಂದು ಅಟೆಂಡ್ ಮಾಡಿ ಜನಗಳಿಗೆ ಸ್ಪಂದಿಸುವಂತ ಕೆಲಸ ಮಾಡಿದಾಗ ರಂಗಭೂಮಿ ದೊಡ್ಡ ಗೌರವ ಬರುತ್ತೆ. ರಂಗಭೂಮಿ ಇಲ್ಲ ಅಂದ್ರೆ ಸಿನಿಮಾ ಇಲ್ಲ. ಕೋಳಿಯಿಂದ ಮೊಟ್ಟೆಯಿಂದ ಕೋಳಿನ ಕೆಳಗಿನ ಹೇಳಿ ದಯವಿಟ್ಟು ನನಗೆ ಉತ್ತರ ಕೊಡ್ಬೇಕು. ಅದರಿಂದ ನೋಡಿ ಇಲ್ಲೆಲ್ಲ ಹೆಣ್ಮಕ್ಳು ಜನ ಇದ್ದಾರೆ, ಎಷ್ಟು ಪ್ರತಿಭಾವಂತ. ಇದು ಏನ್ ಗೊತ್ತು, ಇದು QPL ಮಾಡ್ತಾ ಇರೋದು ಗ್ರಾಮೀಣ ಪ್ರದೇಶಗಳಲ್ಲಿ, ರಾಜ್ಯ ಮಟ್ಟ, ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟಗಳಲ್ಲಿ, ತಾಲೂಕು ಮಟ್ಟಗಳಲ್ಲಿ ಇರೋ ಪ್ರತಿಭೆಗಳಿಗೆ ಗುರುಸಿ ಅವಕಾಶ ಕೊಡುವಂಥ ವೇದಿಕೆ ಇದೆಲ್ಲ ಬಹಳ ಅಪೂರ್ವ ವೇದಿಕೆ. ಇದು ಬಹಳ ಪುಣ್ಯ ಬರುತ್ತೆ. ನೀವು ಮಾಡೋಂಥ ಮುಂದಿನ ಮಾಡೋದಕ್ಕಾರೆ ಯಶಸ್ವಿ ಆಗಲಿ. ಮತ್ತೊಮ್ಮೆ QPL ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಹೆಸರು ಮಾಡಲಿ ಅಂತ ಹಾರೈಸ್ತಾ ಎಲ್ಲರೂ ಒಳ್ಳೆಯದಾಗಿ ಸಂಘಟನೆ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ, ಸಂಘಟಕರಿಗೆ ಒಳ್ಳೆಯದಾಗಲಿ. ನೀವು ಕೂಡ ಕಷ್ಟಪಟ್ಟು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ನಾವೆಲ್ಲ ಕಾರಣಬದ್ಧರಾಗ್ತೀವಿ. ಹಿಂದೆ ದೊಡ್ಡ ಶಕ್ತಿ ನಾರಾಯಣಗೌಡ ಇದ್ದಾರೆ, ಗಂಡುಗುಲಿ ನಮ್ಮ ಮಂಜಣ್ಣ ಇದ್ದಾರೆ, ಪೂರ್ವಾಂಕುರ CEO ಮಲ್ಲಣ್ಣ ಇರ್ತಾನೆ, KCN ಗ್ರೂಪಲ್ಲಿ ಇರುವಂಥವ್ರು ಅವರು ಕೂಡ ಇದ್ದಾರೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಹಾರೈಸ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.